ಮಜ್ಜಿಗೆ ರಾಯಿ ಸಿದ್ಧ ಮಜ್ಜಿಗೆ ರಾಯಿ ಸಿದ್ಧ ನೀ ಸಿದ್ಧ ಮಾಡು, ಸಿದ್ಧದಲ್ಲತ್ತಲ್ಲಿ ನಾ ಸಿದ್ಧ ಮಾಡಿ ಕೊಡ್ತೇನೆ ಸರ್. ನೀನು ಕಲಿಮೇಶ್ ಮಾಸ್ತರ ಹಾಳಕ್ಕಾಗತ್ತ ಅಂಬುದಿ ಗಟ್ಟ ಜಗಳ ಆಗೋದು ಜಗಳ ನಾ ಮಾಡತ್ತೀನಿ, ನೀ ಮಾಡತ್ತೀವಿ ಹೇಳೋ ಮುಂದೆ ಸಿದ್ಧ ಮಾಡಿ ಸಿದ್ಧ ನೋಡ್ರಿ. ಮಜ್ಜಿಗೆ ರಾಯ ಸಿದ್ಧ ಅಂತಕ್ಕಂಥವ ಟಗರಿನ ಕೋಡವನ್ನ ದಾನ ಕೊಟ್ಟನಂತದ್ರಾಗ ಐತಿ. ನಿನಗೆ ಲೇಖಬದ್ಧವಾಗಿ ಬುಕ್ಕಾದ ಹೆಸರು ಹೇಳೀನಿ. ಈಗ ನಾ ಮಾತಾಡಕ ನಿಂದೇನ ಪಾಳೆ ಮುಗೈತೆ, ಪಾಳೆ ಮುಗೋತಲ್ಲ, ಮತ್ತೆ ನೀ ಕೇಳಕತ್ತಿ ಅಂದ್ ಮಾಡತ್ತೀನಿ. ಪಾಳೆ ಬರಂಗಿಲ್ಲ ತೆಳಗಿಟ್ಟು ಜೋರ್ಲೆ ಮಾತಾಡ್ತಿದ್ದೀರಿ. ನಂಗೆ ಗೊತ್ತಾಗಲ್ಲ, ಪಾಳೆ ಬರಂಗಿಲ್ಲ ತೆಳಗಿಟ್ಟು ಜೋರ. ನನ್ನ ಪರಗ ಯಾರು ಮಾತಾಡ್ತೇವೆ? ನೀವು ಪಾಳೆ ಎಲ್ಲಿ ಚಾಲು ಆಗೈತೆ? ನಾ ಚಾಲು ಮಾಡೋಕ್ಕಿಂತ ಮೊದಲ ಚಾಲು ಮಾಡಿದಿರಿ. 4 ಮಂದಿ ಇರ್ತಾರ ನೋಡ್ರಿ. ನೀವು 100 ಮಂದಿ ನಿಂತರು ಅನ್ಸೋದಿಲ್ಲ. ನಿಮ್ಮನ್ನ ಎಂತೆಂತ ನಿಮ್ ಗೌಡ್ ಹೋಗ್ಯಾರ ಕೈಯಂದ ಅಲ್ಲ ಮಾತು ಬರ್ತ ಮೇಲೆ ಬಂದವರಲ್ಲಿ ಸವಿನಯದ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾ ಅದಕ್ಕೆಲ್ಲ ನಮ್ಮ ಮಹಾತ್ಮರು ಒಂದು ಮಾತನ್ನ ಹಿಂಗ್ ಹೇಳ್ತಾರಲ್ಲ. ಏನಂತ ಹೇಳ್ತಾರ್ರಿ ಸರ ಮಾತಾ? ಸುಡುಗಾಡಕ್ಕೆ ಹೋದವ್ರ ಸ್ವರ್ಗಕ್ಕೆ ಹೋಗಿದ್ರೆ ಕೆಳಗಾಲ ಯಾಕೆ ಬರ್ತಿತ್ತು? ಸುಡುಗಾಡಕ್ಕೆ ಹೋದವ್ರ ಸ್ವರ್ಗಕ್ಕೆ ಹೋಗಿದ್ರೆ ಕೆಳಗಾಲ ಯಾಕೆ ಬರ್ತಿತ್ತು? ದೇವರಿಗೆ ಹೋದವರ ದೇಹ ಮರ್ತಿದ್ರ ದೇಶ ಹಿಂಗ್ಯಾಕಾಗುತ್ತಿತ್ತು? ಕೊಡುತ್ತಾನ ಶಿವ ಅಂತ ಕಡಿತಾನ ದುಡಿದಾರ. ಏನಂತ ಹೇಳಕತ್ತೀರಿ ಸರ? ಕೊಡುತ್ತಾನ ಶಿವ ಅಂತ ಕಡಿತಾನ ದುಡಿದಾರ. ಬಡತಾನ ಯಾಕೆ ಬರ್ತಿತ್ತು? ಅನ್ನ ಉಣ್ಣವರ ಪುಣ್ಯ ಮಾಡಿದರ ಅನ್ಯಾಯ ಯಾಕೆ ಹೆಚ್ಚಾಗುತ್ತಿತ್ತು? ಹೌದು. ಯಾಕಪ್ಪ ಅಂತಂದ್ರ ಭಗವಂತನ ನಾಮ ಹೇಳಿ ಅನ್ನ ಉಣ್ಣುದು ಕೆಲಸ ಮತ್ತೆ ಬ್ಯಾರೇನ ಮಾಡೋದು, ಕಿಶನ ಕತ್ತರಿಸೋದು. ಅದಕ್ಕೆ ಹೇಳ್ತಾರ ಏನತ್ರಿ? ಅನ್ನ ಉಣ್ಣವರ ಪುಣ್ಯ ನೀವು ಮಾಡ್ತೀರಿ ಅಂದ್ರ ಅನ್ಯಾಯ ಯಾಕೆ ಹೆಚ್ಚಾಗ್ತಿತ್ತು? ಮುಂದೆ ಏನಂತ ಹೇಳ್ತಾರಿಪ್ಪ ಅವರು? ಮತ್ತ ಭಜನೆ ಮಾಡುವರು ಭಕ್ತರಾಗಿದ್ದಾರೆ, ಮೋಜು ಮಜಾ ಎಲ್ಲಿರ್ತಿತ್ತು? ಯೋಗ ಮಾಡುವರ ಯೋಗ್ಯರಾಗಿದ್ದರ ರೋಗ ಎಲ್ಲಿಂದ ಬರ್ತಿತ್ತು? ಹೌದು. ಸಾಲಿ ಕಲಿಯವರ ಸರಿಯಾಗಿ ಕಲ್ತಿದ್ರ. ಏನ್ರಿಪ್ಪ? ಸಾಲಿ ಕಲಿಯವರ ಸರಿಯಾಗಿ ಕಲ್ತಿದ್ರ ಕಾಯ ತಿರುಗುದು ಎಲ್ಲಿರ್ತಿತ್ತು? ಯಾಕೆ ತಿರುಗುದಿರ್ತಿತ್ತು? ಎಮ್ಮೆ ಕಾಯುವರ ಕಮ್ಮಗ ಉಂಡಿದ್ರ ಕೆಮ್ಮು ದಮ್ಮು ಎಲ್ಲಿರ್ತಿತ್ತು? ಹೌದು. ನನಗೊಂದು ಮಾತು ಹಿಂಗಿ ನೆನಪಿಗೆ ಬರಾಕತ್ತೈತ್ರಿ. ನಿನಗೆ ನೆನಪಿಗೆ ಬರ್ತದ? ಈಗ ತನ್ನ ಮಾಡೋರಿಗೆ ಬುದ್ಧಿ ಇದ್ದಿದ್ರ ಜಗಳ ಯಾವಲ್ಲಿ ಇರ್ತಿತ್ತು? ಹಡಿವಾಗ ನೆಲವಕ್ಕೆ ಹಡಿಯೋದು ಬಿಟ್ಟಿದ್ರೆ ಇಟ್ಟಲ್ಲಿ ಜನಸಂಖ್ಯೆ ಆಗುತ್ತಿತ್ತು. ಹುಚ್ಚ, ಇದು ಭಗವಂತ ಈ ಪೃಥ್ವಿಯನ್ನು ಸೃಷ್ಟಿ ಮಾಡ್ಯಾನು. ಇದು ನೆಲ್ಲೋದು ಬಿಡುದು ಅಲ್ಲ. ಹೌದು. ಈ ಪ್ರಕೃತಿ ಒಳಗೆ ತಯಾರು ಮಾಡಿರ್ತಕ್ಕಂಥ ಈ ಸೃಷ್ಟಿ ಬಳ್ಳಿ ಹಬ್ಬಬೇಕಾಗ್ಯದ. ಹೌದು. ಬೆಳಿಬೇಕಾಗ್ಯದ. ಹೌದು. ಅದಕ್ಕ ಈಗಾಗಲೇ ನಮ್ಮ ಅರಟ್ಯಾಳ ಗ್ರಾಮದ ಕಲಿಮೇಶ್ ಮಾಸ್ತರ್ ಅವರು ಅರವಾಟ ಮಾತಾಡಂತ ಕಲಾವಿದರು ಬಹಳ ಒಳ್ಳೆ ರೀತಿಯಾಗಿ ಬಹಳ ಚಂದ ಮಾತಾಡಿದ್ರು. ಹೇಳಿದವರೆಲ್ಲ ಏನಂತ್ರಿ? ಸತ್ಯ ಸಿದ್ಧರ ವಿಷಯ ಮಾತಾಡಿದ್ರು. ಹೌದು. ಪ್ರಶ್ನೆ ಉತ್ತರನು ಹೇಳಿದ್ರು. ಹೌದು. ಮತ್ತೊಂದು ಪ್ರಶ್ನೆನೂ ಕೇಳಿದ್ರಲ್ರಿಪ್ಪ? ಯಾಕಂದ್ರೆ ಎಲ್ಲನ್ನ ಯಾಕ್ರಿ? ಸತ್ಯ ಸಿದ್ಧರ ಮಾತಂದ್ರೆ ಹೆಂಗಿದ್ದಪ್ಪ ಅಂತಂದ್ರೆ ಎಲ್ಲನ್ನ ಹೆಂಗಿದ್ದು ರೀ? ಹಾವಿನಿಸ್ಸ ಹಲ್ಲಾಗ ಚೋಳಿನಿಸ್ಸ ಕೊಂಡ್ಯಾಗ ಸತ್ಯ ಸಿದ್ಧರ ಆಡಿರ್ತಕ್ಕಂಥ ಮಾತು ತುದಿ ನಾಲಿಗೆ ಮ್ಯಾಲ. ಹೌದು. ಯಾಕ ಯೋಗಿನ ನಮೋಕ್ಷಿತ ಗುರುವಿನಲ್ಲಿ ಸಾವಿಗೆ ಬೇರಾಗಿ ಸವದ ಸಿರಿಗಂಧ ಕೊಟ್ಟಾಗಿ ನವದು ಮುಮ್ಮೆಟ್ಟ ಗುಡ್ಡಕ್ಕೆ ಬಂದ ಮೇಲತ್ತು ಯೋಗಿನ ನಮೋಕ್ಷಿತ ಮುತ್ಯಾಗ 3 ಮಂದಿ ಪುಣ್ಯದ ಮಕ್ಕಳು ಹುಟ್ಟಿದ್ರು. ಯಾರ್ಯಾರಿಪ್ಪ ಅವರು? ಇವರು ಯಾರು 3 ಮಂದಿ ಪುಣ್ಯದ ಮಕ್ಕಳು ಅಂದ್ರೆ ಎಲ್ಲನ ಯಾರು? ಕೈಲಾಸದೊಳಗ 3 ಮಂದಿ ಗುರುಗಳಾಗಿದ್ರು. ಹೌದು. ಬ್ರಹ್ಮ ವಿಷ್ಣು ಮಹೇಶ್ವರ. ಹೌದು. ಅವಾಗ ಅಮೋಕ್ಷಿತಗೆ ಕೈಲಾಸದೊಳಗೆ ಸೇವೆ ಮಾಡುತ್ತೆ ಹೇಳಿರ್ತಾರ. ಏನತ್ರಿ? ಅಮೋಕ್ಷಿತ, ನಾವು ನಿನಗೊಂದೊಂದು ವಸ್ತುವನ್ನ ಕೊಡ್ತೀವಿ, ಮತ್ತೆ ಲೋಕಕ್ಕ ನಿನ್ನ ಮಕ್ಕಳಾಗಿ ಹುಟ್ಟಿ ಬರ್ತೀವಪ್ಪ. ಅವಾಗ ನಾವು ಬಂದಾಗ ನಮ್ಮ ವಸ್ತುವನ್ನ ನಮಗೆ ಗುರ್ತಿಡಿದು ಕೊಟ್ಟೆ ಅಂದ್ರ ಕೋಟ್ಯಾನ ಕೋಟಿ ವಸ್ತು ನಿನ್ನ ಬಲ್ಲೆ ಸಾಕಿರಾಗ್ತಾವ ಅಂತ ಹೇಳ್ಬಿಟ್ರು. ಯಾವ್ಯಾವ ವಸ್ತು ಯಾರ್ಯಾರು ಕೊಟ್ಟಿದ್ರಿಪ್ಪ? ಕೈಲಾಸದೊಳಗ ಮಹಾದೇವ ಪ್ರಸಾದ ಗಂಟು ಕೊಟ್ಟ. ಹೌದು. ವಿಷ್ಣು ಕಂಬಳಿ ಕೊಟ್ಟ. ಇನ್ನು ಬ್ರಹ್ಮ
ಯಾರು? ಯಾರಿಪ್ಪ? ಮಾಯದ ಮಗ ಮಾಧುಲಿಂಗ ಹುಟ್ಟಿ ಬಂದ. ಇನ್ನರಿಪ್ಪ? ಇವಂದು ಮಾದೇವನ ಅವತಾರ. ಇನ್ನು ತೇರವಾಡ ಮಂಗರಾಯಿಸಿದ್ದು ಭೀಮರಾಯ ಗೌಡ ಮಡದಿ ಬಸಲಿಂಗಮ್ಮ ಅಮ್ಮನ ನಗರಕ್ಕ ಯಾರು ಹುಟ್ಟಿ ಬಂದ್ರು? ಮಂಗರಾಯಿಸಿದ್ದ ಮಂಗರಾಯ ಸಿದ್ಧ ಹುಟ್ಟಿ ಬಂದ. ಇವಂದು ವಿಷ್ಣುವಿನ ಅವತಾರ. ಹೌದು ಹೌದು. ಇನ್ನು ಬ್ರಹ್ಮನ ಅವತಾರ ಯಾರು ಹುಟ್ಟಿ ಬರ್ತಾರು? ಯಾರು ಹುಟ್ಟಿ ಬರ್ತಾರಿಪ್ಪ? ಇದೇ ಯಾವ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕ ಕೆಮ್ಮನಕೋಲ ಗ್ರಾಮದೊಳಗ ಯಾರು ಹೊಟ್ಟಿಲೆ? ಗುರುಸಿದ್ಧ ಗೌಡ ಗುರುಬಾಯಿಯ ಪುಣ್ಯ ದಂಪತಿಗಳ ಉದರದಲ್ಲಿ ಯಾರು ಹುಟ್ಟಿ ಬರ್ತಾರಿಪ್ಪ? ಯಾರು ಹುಟ್ಟಿ ಬಂದ್ರಂತಂದ್ರೆ ಎಲ್ಲನ್ನ ಕರಣಿ ಮಲಕಾರಿ ಸಿದ್ಧ ಹುಟ್ಟಿ ಬಂದ. ಹೌದು ಹೌದು ಹೌದು. ಮುಂದುವರಿವಿನ ಮಕ್ಕಳು ಯಾರು ಹುಟ್ಟಿ ಬರ್ತಾರು? ಯಾರಿಪ್ಪ? ಅವತಾರ ಅವಧೂತ ಸಿದ್ಧ ದೇವೇಂದ್ರ ಬಿಳಿಯಾಣ ಸಿದ್ಧ ಆಚಾರ್ಯ ಗೌಡ ಸೋಮನ ಮುತ್ಯ ಕಡಿವಟ್ಟ ಜ್ಯೋತಿ ಕಣ್ಣ ಮುತ್ಯ ಹುಟ್ಟಿದ. ಹೌದು ಹೌದು. ಒಬ್ಬಕ್ಕಿ ಹೆಣ್ಣು ಮಗಳು ಹುಟ್ಟಿದ್ರು. ತಾಯಿ ನೇಳ ರೇವಕಾದೇವಿ. ಈ ಚಿಕ್ಕೋಡಿ ಭಾಗದಾಗ ಏನಂತಾರಿಪ್ಪ? ಜನ್ನ ಒತ್ತೇಳಿ ಕರೀತಾರೋ. ಹಿರಿಮಗಗ ಎಲ್ಲಿದ ಲಗ್ನ ತೆಗೆದು ಮಾಡ್ತಾರ್ರಿ? ಹೌದು ಸಿದ್ಧಗ 4 ಮಂದಿ ಧರ್ಮರು ಬೆಳೆದ ದೊಡ್ಡವರಾದ್ರು. ಹಿರಿಮಗ ಯಾರು? ಅವತಾರ ಅವಧೂತ ಸಿದ್ಧ. ಹೌದು. ಎಲ್ಲಿದ ಹೆಣ್ಣು ತೆಗೆದ್ರಂತ ನೀ ಕೇಳಾಕತ್ತಿದಿ. ಹೇಳ್ರಿ ಹಸನಂಗೆ. ಕಲಿಮೇಶ್ ಮಾಸ್ತರ್ ಅವ್ರು ಹೇಳಿದ್ರು, ಮಗಲಾನ ಮೇಳದವ್ರು 5 ಗಂಟೆ ಆದ್ರೆ ಬಿ ನಾ ಹಾಲು ಮತನೇ ಹುಟ್ಟಿಸಿಲ್ಲ ಇವ್ರು. ಇಲ್ಲ ಇವ್ರು ಅಷ್ಟೇ ಬೇಡ, ಎಲ್ಲ ತರ್ತಾರೆ ಮೇಳಗಳಿಗೆ. ಅದು ಹಾಡೋ ಪದ್ಧತಿನೇ ಇಲ್ಲ. ಮತ್ ಏನ್ ಹಾಲು ಮತದ ಹಾಡ್ತಾರ ಇವ್ರು? ಅವ್ರು ಹೇಳಿದ್ರು ಹನುಮಂತ ಮಾಸ್ತರ್ ಬಹಳ ಚಂದ ಮಾತಾಡ್ತಾನ, ಹಾಡ್ತಾನ. ಒಮ್ಮೆ ಮಾಳಪ್ಪ ಬೀರಪ್ಪ ಮಾಳಪ್ಪ ಬೀರಪ್ಪ. ಹಾ ಹೆಂಗ್ರಿ? ಎಲ್ಲೋ ಮಾಸ್ತರ್ ಯಾಕೋ ಹಾದಿ ಬಿಟ್ಟು ಮಾತಾಡತಾನ. ಹಾ ಕಲಿಮೇಶ್ ಮಾಸ್ತರ್ ಅವ್ರು ನಿಮಗೊಂದು ವಿನಂತಿ ಅದ, ನೀವು ಇಲ್ಲಿ ನಮ್ಮಗ ಅಣ್ಣ ತಮ್ಮನಲ್ಲಿ ಹೆಚ್ಚು ಮೇಳಾದ ಹೊಡಿಸಿರಿ ಅತ್ತ. ಹಾ ಮುತ್ತಪ್ಪಣ್ಣ ಹೆಂಗ್ ಬಿಟ್ಟು ಬಂದಾರ ಹೆಂಗದು? ಇಲ್ಲ ಯಾಕಂತಂದ್ರ ಹೌದು ಹಾಲು ಸುರಗುರು ಹನುಮಂತ ಮಾಸ್ತರ್ದು ಒಂದೇ ಮಂಟಂದ ಅಣ್ಣ ತಮ್ಮರ ಮೇಳ ಮೋಕ್ಷದ ಮಾಲಿಗರಾಯ ಬೀರ್ ದೇವ್ರ ಇಂತ ಗುರು ಹಿರಿಯರ ಆಶೀರ್ವಾದದಿಂದ 26 ವರ್ಷ ಆಯ್ತು ಒಂದೇ ಮಂಟಂದ ಮೇಳ. ಆ ಭಗವಂತ ಆಶೀರ್ವಾದದಿಂದ ನಡೆದದೆಲ್ಲ. ನಾ 5 ಮಂದಿ ಅದಾರ ಕರೆ ಜೀಪ್ನ ಜಾಗ ಇಡ್ಲಿಕ್ಕೆ ಬಿಟ್ಟು ಬಂದದೇವ್ರು. ಯಾಕಂತಂದ್ರ ಹೌದು ಅದಕ್ಕೆ ಹೇಳುವಲ್ಲ ಮಾತೆಲ್ಲ ಹೆಂಗಂತಂದ್ರ ಹೆಂಗ್ರಿ? ಅವತಾರ ಅವಧೂತ ಸಿದ್ಧಗೆ ಹೆಣ್ಣು ಎಲ್ಲಿ ತೆಗೆದ್ರು? ಎಲ್ಲಿ ತೆಗೆದು ಮಾಡ್ತಾರಿಪ್ಪ? ಬೆಳಗಾವಿ ಜಿಲ್ಲಾ ಹತ್ತನೇ ತಾಲೂಕ ಊರ ಅಜ್ಜನಿಗೆ ಈಗ ಸದ್ದ ಕತಾರ. ಅದಕ್ಕೆ ಹುಲಗಬಳ್ಳಿ ಅರಟ್ಯಾಳಕ್ ಸಮೀಪ ಆಕೈತ್ರಿ. 32 ಕಿಲೋಮೀಟರ್ ಐತ್ರಿ. ಹುಲಗಬಳ್ಳಿಯ ದೇವಗೊಂಡ ಗೌಡ ಮುತ್ತುಬಾಯಿಯ ಮಗಳಾಗಿರ್ತಕ್ಕಂಥ ಮಲ್ಲಾದೇವಿಯನ್ನ ತೆಗೆದು ಯಾರಿಗೆ ಅವತಾರ ಅವಧೂತ ಸಿದ್ಧಗೆ ಲಗ್ನ ಮಾಡಿದ್ರು. ಹೌದು ಹೌದು. ಇನ್ನು 2ನೇ ಮಗ ಯಾರು? ಯಾರಿಪ್ಪ? ದೇವೇಂದ್ರ ಬಿಳಿಯಾಣ ಸಿದ್ಧ. ಇವನಿಗೆ ಎಲ್ಲಿ ಹೆಣ್ಣು ತೆಗೆದ್ರು? ಎಲ್ಲಿ ತೆಗೆದು ಮಾಡ್ತಾರಿಪ್ಪ? ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಊರ ಬಬಲಾದಿ. ಬೆಂಕಿ ಬಬಲಾದಿ. ಬೆಂಕಿ ಬಬಲಾದಿ ಅಲ್ಲ, ಕೊಂತೆವನ ಬಬಲಾದಿ. ಇದು ಕೊಂತೆವನ ಬಬಲಾದಿ ಏನ್ರಿ? ಅದಕ್ಕೆ ಕಲಿಮೇಶ್ ಮಾಸ್ತರ್ ಒಂದು ಮಾತಂದ ಆಗಲೇ ಏನಂತಾರ್ರಿ? ಕೊಂತೆವ್ 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 ಐತಿ ಏನ್ ಹಾಡ್ತೀರಿ? ಕೊಂತೆವ್ ಅಂದ್ರೆ ಹಗರ್ತಿದ್ರಿ. ಕಲಿಮೇಶ್ ಮಾಸ್ತರ ಕೊಂತೆವ್ ಅಂದ್ರೆ ನೀ ಏನ್ ಹಗರ್ ತಿಳ್ಕೊಂಡೇನ? 11 ವರ್ಷ 11 ತಿಂಗಳು 29 ದಿವಸ ತಪ್ಪದೆ ಮಾವನ ಸೇವಾ ಮಾಡಿ ಪಲ್ಲಕ್ಕಿ ಒಳಗ ದೇವರಾಗಿ ಮೆರಿತಾಳ ಕೊಂತಾದೇವಿ. ಹೌದು ಹೌದು. 8 ವರ್ಷ ಸೇವಾ ಮಾಡೋದು ಮುಮ್ಮೆಟ್ಟು ಗುಡ್ಡದ ಮ್ಯಾಗ ಮಾವಗ ತುಪ್ಪದ ದೀಪ ಹಚ್ಚಿ ಮಾಡೋದಂದ್ರೆ ಸುಮ್ಮನೆ ತಿಳ್ಕೊಂಡಿರಿ ನೀವು? ಹೌದು. ಅಂತ ಕೊಂತಾದೇವಿ ಯಾರು? ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಬಬಲಾದಿ ಗ್ರಾಮದ ಸಿದ್ಧಗೊಂಡ ಗೌಡ ಸಿದ್ದಮ್ಮನ ಮಗಳಾಗಿರ್ತಕ್ಕಂಥ ಕೊಂತಾದೇವಿಯನ್ನ ಬಿಳಿಯಾಣ ಸಿದ್ಧಗೆ ಲಗ್ನ ಮಾಡಿದ್ರು. ಹೌದು ಹೌದು. 3ನೇ ಮಗ ಯಾರು ಕೇಳು? ಯಾರಿಪ್ಪ? ಆಚಾರ್ಯ ಗೌಡ ಸೋಮನ ಮುತ್ಯ. ಎಲ್ಲಿಂದ ತೆಗೆದು ಹೆಣ್ಣು ಲಗ್ನ ಮಾಡ್ತಾರ್ರಿ? ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಊರ ತಿಕ್ಕುಂಡಿ ಗ್ರಾಮ. ಯಾವ ಕುಂಡಿರಿ? ತಿಕ್ಕುಂಡಿ ಗ್ರಾಮದ ಹೌದು ರಮಗೊಂಡ ಗೌಡ ರಮಾಬಾಯಿಯ ಮಗಳಾಗಿರ್ತಕ್ಕಂಥ ಸೋಮಬಾಯಿಯನ್ನ ತಂದು ಸೋಮನ ಮುತ್ಯಾಗ ಲಗ್ನ ಮಾಡಿದ್ರು. ಇನ್ನು ಕಡಿವಟ್ಟ ಕಣ್ಣ ಮುತ್ಯಾಗ ಎಲ್ಲಿ ಹೆಣ್ಣು ತೆಗೆದ್ರು? ಎಲ್ಲಿ ತೆಗೆದು ಲಗ್ನ ಮಾಡ್ತಾರ್ರಿ? ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಊರ ಅವಸಂಕದ ರಾಯಣ್ಣಗೌಡನ ಮಗಳಾಗಿರ್ತಕ್ಕಂಥ ಯಾರು? ಕಣ್ಣು ಬಾಯಿಯನ್ನು ತಂದು ಕಣ್ಣ ಮುತ್ಯಾಗ ಲಗ್ನ ಮಾಡಿದ್ರು. ಹೌದು. 4 ಮಂದಿ ಧರ್ಮರ ಲಗ್ನ ಆಗಿ 4 ಮಂದಿ ಧರ್ಮರ ಹೊಟ್ಟಿನ ಮುಂದೆ ಯಾರು ಹುಟ್ಟಿ ಬರ್ತಾರೋ? ಯಾರು ಹುಟ್ಟಿ ಬರ್ತಾರಿ? 4 ಮಂದಿ ಹೊಟ್ಟಿಲೆ 21 ಮಂದಿ ಧರ್ಮರು ಹುಟ್ಟಿದ್ರು. ಯಾರ್ಯಾರಿ ಸರ್ ಅವರು? ಸಾಲು ಅಡಿಯಾಸಿದ ಹತ್ತನೇ ಮಲಗಾಲ್ಸಿದ ಮರಬದ ಒಗೆನ ಮುತ್ಯ ಬರ್ಚಿ ನಾಗಪ್ಪಡಿಯ ಕೆಂಚು ಸೋಮೈದೇವರು ಹುಟ್ಟಿದ. ಹೌದು. ಇಂದಾಪುರ ಬುಳೋಕ್ಷಿದ್ದ ವಣ್ಣ ಮೊಳದ ಹೋಗ್ಸಿದ್ದ ಉಗ್ರದಾನ ಪದ್ಮಾಗಿ ಪಂಚ ಪೂಜಾದ ಗೌಡ ಅಂಚಗವಿ ಸಿಲಿಸಿದ್ದ. ಹೌದು ಹೌದು. 8 ಮಂದಿ ಆದ್ರು. 10 ಮಂದಿ ಆದ್ರಿ. ಹಿರೇಮಲ್ಲ ಪಡೆ ಚಿಕ್ಕಮಲ್ಲ ಪಡೆ ತುಕ್ಕುಂಡಿ ಮುದ್ದ ಪಡೆ ಬೆಳ್ಳುಂಡಿ ಮಲಕಾರಿ ಸಿದ್ದ. 15 ಮಂದಿ ಆದ್ರು. ಕೌಲಗುಡದ ಕರಿಯಕ್ಷದ ಕತ್ತರಿಕೆರಿ ಮಲಕಾರಿಸಿದ
ಕುಂಚನೂರು ಮಾದನ ಇನವಂದಿಗೆ ವೀರ ಮಾದನ ಜ್ಯೋತಿ ಲಕ್ಕಪ್ಪಡಿಯ ಅರಿಕೆರೆ ಬ್ರಹ್ಮ ಒಡೆಯ ಹುಟ್ಟಿದ. ಹೌದಾ 21 ಮಂದಿ ಆದ್ರಿ. 21 ಮಂದಿ ಅಮೋಘ ಸಿದ್ಧನ ಮೊಮ್ಮಕ್ಕಳಿವ್ರು. ಮೊಮ್ಮಕ್ಕಳು. ಇನ್ನ 21 ಮಂದಿ ಧರ್ಮರೊಳಗ ಹೆಣ್ಣು ಮಗಳು ಯಾರು ಹುಟ್ಟ್ಯಾರನ್ರಿ? ಹೆಣ್ಣು ಮಗಳ ಒಬ್ಬಾಕಿ ಹುಟ್ಟ್ಯಾಳ ಗುಬ್ಬವ್ವ. 4 ಮಂದಿ ಒಳಗ ರೆಬಿಕೆವ್ವ, 21 ಮಂದಿ ಒಳಗ ಗುಬ್ಬವ್ವ, 101 ಮಂದಿ ಒಳಗ ಮುಂದ ಬರ್ತಾಳ ದ್ಯಾಮವ್ವ. 1700 ಮಂದಿ ಒಳಗ ಹಿಂಗ ಸಿದ್ಧರ ಸಿದ್ಧಾಟಿಕೆ ಅಮೋಘ ಸಿದ್ಧಂದು ಒಬ್ಬೊಬ್ರೇ ಮತ್ತ. ಹಾ ಇದು ಅಮೋಘ ಸಿದ್ಧನ ಮಟ್ಟ ಮನೆಗೆ 8 ಸೂರರು ಹುಟ್ಟ್ಯಾರಲ್ಲ, ಅವ್ರೆಲ್ಲ ಸಿದ್ಧಾಟಿಕೆ ಮಾಡಿ ಈ ಭೂಮಿ ಮ್ಯಾಲ ಗುಡಿ ಕಟ್ಕೊಂಡು ಪವಾಡ ಮಾಡ್ಕೊಂಡು ಉಳಿದಾರು. ನಿಮ್ಮ ಸಂತತಿ ಒಳಗೆ ಯಾರ್ಯಾರ್ದು ಗುಡಿ ಆಗ್ಯದ್ರಿ? 84 ಮಂದಿ ಮಕ್ಕಳು ಒಳಗ ಹೇಳ್ತಾರ ಕಲಿಮೇಶ್ ಮಾಸ್ತರ್ ಅವ್ರು ಬಹಳ ಶಾಣೆ ಆದಾರ. ಹೌದು ಹೌದು. ಹೇಳಿದವರು ಏನತ್ರಿ? ಸತ್ಯ ಸಿದ್ಧರ ಸಿದ್ಧಾಟಿಕೆ ನಾ ಮೊದಲೇ ಕೇಳಿದ್ನ, ನಂಗೆ ಗೊತ್ತಿತ್ತು. ಯಾರು ಓದಿರ್ತಾರಲ್ಲ ಅವ್ರಿಗೆ ಎಷ್ಟ ಗೊತ್ತಾಗ್ತದ ಅಂತ ಹೇಳಿ. ಇದು ಬೀಳ್ತೈತಿ ಬೆಲ್ಯಾಗ ಅನ್ನೋದು ನಮಗ್ ಗುರ್ತಿದ್ದೆ. ನಾ ಏನು ಕೇಳದ ರೇವಣ ಸಿದ್ಧನ ಬರೇ ಮತ್ತೆ ಹೆಸರಿಟ್ಟು ನಿನಗ ಅದನ್ನ ಎಲ್ಲಾ ಕೇಳೋದಾದ್ರ ನೀ ಏನು ಓದ್ಕೊಂಡಂಗ ಆತ ಮಾಸ್ತರ್ ಅಂತೇಳಿ ಮೊದಲೇ ಅಂದಿ ನಾನು. ಹೌದು. ಹಾಲು ಮತದೊಳಗ ನಿಮ್ಮ ಬಡ್ಡಿ ಒಳಗ ರೇವಣ ಸಿದ್ಧನ ಭಕ್ತ ಒಬ್ಬ. ರೇವಣ ಸಿದ್ಧನ ಭಕ್ತ. ನಾ ಏನು ಕೇಳದ ಒಬ್ಬ ರಾಜಾಗ ಹಾಲು ಮತದ ನಿಮ್ಮಲ್ಲಿ ಒಬ್ಬ ಸಿದ್ಧ ತಗರಿನ ಕೋಡ್ ಅವನಿಗೆ ದಾನ ಕೊಟ್ಟಾನ ಅಥವಾ ಅವನ ಉಡುಗೊರೆಯಾಗಿ ಕೊಟ್ಟಾನ, ಯಾ ಸಿದ್ಧ ಕೊಟ್ಟಾನ, ಯಾ ರಾಜಾಗ ಕೊಟ್ಟಾನ, ಯಾ ಗುಡ್ಡದ ಮ್ಯಾಲ ಕೊಟ್ಟಾನ ಅಂತ ಕೇಳಿದ್ ನಾನು. ಅವ್ರು ಹೇಳಿದ್ರಿ ಸರ್ ಉತ್ತರ ಕಿನ್ನೂರು ಸಿದ್ಧತ ಬಿಜ್ಜಳ ರಾಜ ಕೊಟ್ಟತ. ಇಲ್ಲ ಅದು ಸುಮ್ನೆ ಇದೆಲ್ಲ ಧಾಂಬಿಕೆ ನಮಗ ಗೊತ್ತದ, ಮೊದಲು ಹೇಳಿದವರು. ನೋಡ್ರಿ ಯಾವ ಸಿದ್ಧ ಎಲ್ಲಿ ಹೋದ ನಾ ಮೊದಲೇ ಮಾತು ಹೇಳಿದ್ ನಾನು. ಇಲ್ಲಿ ತಪಜ್ಞಾನಿಗಳು ಗುರುಗಳದಾರು. ಅರಿಟ್ಯಾಳ ಹೆಸರು ತಗೊಂಡ್ ಮ್ಯಾಲ ಅಂದ್ರ ಅವ್ರ ಮ್ಯಾಲ ಒಬ್ಬ ಬರ್ತಾನತ್ತಿರೋ ಏನ್ ಇಲ್ಲತ್ತಿರೋ? ಬರ್ತಾನ್ರಲ್ಲ. ಅರಿಟ್ಯಾಳ ಮ್ಯಾಲ ಕಲಿಮೇಶ್ ಮಾಸ್ತರ್ದೊಳಗ ನಿಮ್ ಮ್ಯಾಲ ಅವ್ರ ಹೆಸರು ಬರಂಗಿಲ್ಲ ಅಂದ್ರ ಹಾರಿಸರು ಹನುಮಂತ ಮಾಸ್ತರ್ ಕೇಳಿದ ಪ್ರಶ್ನೆ ತಪ್ಪ. ಹೌದು ಹೌದು. ಹೆಂಗ್ರಿ ಹಿರಿಯರು? ಅರಿಟ್ಯಾಳ ಅಂತೇಳಿ ನಿಮ್ಮದ್ ಹೆಸರು ಇಟ್ಟವಂದ್ರ ನಿಮ್ ಒಳಗ ಒಬ್ಬ ಅದ ನೋಡುದು ನಿಮಗ ಕೂನಿಲ್ಲ. ಹಾಲು ಮತದಾಗ ಒಬ್ಬ ಅಂದ್ರ ಹಾಲು ಮತದಾಗ ಇರೋರ್ಲಿ ಅವ. ಅದಕ್ಕ ನಮ್ಮ ಕಮಿಟಿ ಅವ್ರ ಅದನ್ನ ಉತ್ತರ ಅವ್ರ ಏನ್ ಹೇಳ್ಯಾರಲ್ಲ ಅದೇನಲ್ಲ, ಅದ ಸಂಬಂಧ ಅಂತಲ್ಲ, ಅದ ಉತ್ತರದ ಓದ್ಕೊಂಡು ಅದಕ್ಕೆ ಏನು ತಳನೂ ಇಲ್ಲ ಬುಡಾನೂ ಇಲ್ಲ. ಹೌದು. ಅದಕ್ಕ ಕಮಿಟಿ ಅವ್ರು ನೀವು ಹೇಳ್ರಿಪ್ಪ ಅಂತಂದ್ರ ಹೇಳುದದ ಹಾ ಅಲ್ಲಿ ಹಿಂದೂ ಗುರುಗಳು ಹೇಳ್ರನ್ನಕತ್ತಾರ. ಯಾಕಂದ್ರೆ ಎಲ್ಲನ್ನ ಹಾಲು ಮತ್ತದೊಳಗ ಮಜ್ಜಿಗೆ ರಾಯ ಅಂತಕ್ಕಂಥವ ಮಜ್ಗಿ ರಾಯ ರೀ. ಮಜ್ಗಿ ರಾಯ ರೇವಣ ಸಿದ್ಧನ ಭಕ್ತ. ಇವ ಏನ್ ಮಾಡ್ತಿದ್ದ ಪಾತ್ರ ಕುರಿ ಹಿಂಡಗಳನ್ನ ಕಾಯ್ಕೊತ ಹೋಗ್ತಿದ್ದ. ಹೌದು. ಒಂದು ದಿವಸ ಇವನಿಗೆ ಏನಾಯ್ತಪ್ಪ ಅಂದ್ರೆ ಕುರಿಗಳನ್ನ ಕಾಯುವಂತ ಪ್ರಸಂಗದೊಳಗ ಒಬ್ಬ ರಾಜ ಅವನ ಆಸ್ಥಾನಕ್ಕೆ ಬಂದ. ಆ ರಾಜನ ಹೆಸರು ಏನಪ್ಪಾ ಅಂತಂದ್ರ ವಿಜಯ ಅಂತಕ್ಕಂಥವ. ವಿಜಯ ಅಂತಕ್ಕಂತ ರಾಜ. ವಿಜಯ ಅಂತಕ್ಕಂತ ರಾಜ ಅವನ ಕುರುಬಣ್ಣ ಇದಕ್ಕೆ ಬಂದಾಗ, ಹೌದು, ಅವನ ದಿಕ್ಕಿಗೆ ಬಂದಾಗ, ಅವನ ಕುರಿ ಕಾಯ್ತಕ್ಕಂತ ಜಾಗಿಗೆ ಒಂದು ದಿಬ್ಬಿಗೆ ಬಂದಾಗ, ಹೌದು, ನೀಲಂಗಿ ಅಂತಕ್ಕಂತ ಗುಡ್ಡದ ಮ್ಯಾಲ ಯಾವ ಜಾಗ ಅಂತ ಕೇಳಿ ನಾನು. ಯಾವ ಜಾಗ್ರಿ ಅದು? ನೀಲಂಗಿ ಅಂತಕ್ಕಂತ ಗುಡ್ಡದ ಮ್ಯಾಲ ಮಜ್ಗಿ ರಾಯ ವಿಜಯ ರಾಜ ಅಂತಕ್ಕಂತ ರಾಜನಿಗೆ ಟಗರೇನ ಕೋಟ ಅವನಿಗೆ ಎತ್ತು ದಾನ ಕೊಟ್ಟ. ಹೌದು ಹೌದು. ಇದು ನಾ ಕೇಳಿರ್ತಕ್ಕಂತ ಹಾಲು ಮತ್ತ ಬುಕ್ಕದೊಳಗ ಆಧಾರ ಮಾಳಿಗರಾಯನ ಬುಕ್ ಅಂತಕ್ಕಂತ ಬುಕ್ಕದೊಳಗ ನಿಮಗ ಪ್ರಶ್ನೆ ಮಾಡ್ಯಾರ. ಹೌದು ಹೌದು ಹೌದು. ಮತ್ತ ಇನ್ನು ಅವ್ರು ಬಹಳ ಚಂದ ನಮಗೊಂದು ಪ್ರಶ್ನೆ ಮಾಡಿದ್ರು. ಏನಂತ ಮಾಡ್ತಾರಿಪ್ಪ? ನಾಟ್ಯ ಪುತ್ಯ ಜಾಬಗೊಂಡ ಕಣಬಾಯಿ ಉದರದಲ್ಲಿ ಹುಟ್ಟಿ ಬಂದಿರ್ತಕ್ಕಂತ ಮಾದೇವನ ಅವತಾರ ಮಾಧುಲಿಂಗ ಹುಟ್ಟಿ ಬಂದ. ಹೌದು. ಆ ಹುಟ್ಟಿ ಬಂದಿರ್ತಕ್ಕಂತ ಮಾಧುಲಿಂಗ ಹುಟ್ಟಿ ಬರ್ಬೇಕಾದ್ರ ಯೋಗಿನಾಥ ಅಮೋಕ್ಷತೆಗೆ ಹಿಂದ ನಮ್ಮ ಮೌದ್ಯಾರ ಬಸ್ಸು ಕಾಲ ಮ್ಯಾಗ ಹಂತಿ ಪದ ಕುಟ್ಟುದ್ರಾಗ ಹಾಡ್ತಿದ್ರು. ನಸಿಕಿನಾಗ 5 ಗಂಟೆಗೆ ಎದ್ದು ಬೆಳಗಿನ 4 ಗಂಟೆಗೆ ಎದ್ದು ಬೆಳಗಿನ ಜಾವಕ್ಕೆ ಹಾಡ್ತಿದ್ರು. ಏನಂತ ಹಾಡ್ತಿದ್ರು? ಮಕ್ಕಳ ಬೇಕಾದ್ರ ಪಟ್ಟಣ ಕೋಗಾರಿ ಪಟ್ಟಣ ತೆಲಗ ಅರಿಕೇರಿ ಪಟ್ಟಣ ತೆಲಗ ಅರಿಕೇರಿ ಗೋದರ ತೊಟ್ಟಿಲ ಹೊರವಿ ಕಲ್ವ್ಯಾನ. ಏನು ಗತ್ತು ನಿಂದ ತೊಟ್ಟಲ ಕೊಟ್ಟು ಕಳಿಸ್ತಾನ ಅಂತೇಳಿ ಮುಮ್ಮೆಟ್ಟ ಗುಡ್ಡದ ಮುತ್ಯಾಗ ಹೋಗಿ ನಾಟ್ಯ ಪುತ್ಯ ಜಾಬಗೊಂಡ ಕನ್ನಬಾವು ಮಕ್ಕಳ ಪಡ್ಕೊಂಡ್ ಬಂದಾರ. ಹೌದು ಹೌದು. ಮುಮ್ಮೆಟ್ಟ ಗುಡ್ಡಕ್ಕೆ ಹೋಗೋಕ್ಕಿಂತ ಮುಂಚೆ ನಾಟ್ಯ ಪುತ್ಯ ಜಾಬಗೊಂಡ ಕನ್ನಬಾಯಿ ಇನ್ನೊಂದು ದೇವರಿಗೆ ಅದಕ್ಕಿಂತ ಮೊದಲು ಹೋಗ್ಯಾರ. ಯಾ ದೇವರಿಗೆ ಹೋಗ್ಯಾರು? ಯಾ ದೇವರಲ್ಲಿ ಮೊದಲು ನಡ್ಕೊಂಡಾರು. ಇದು ಅವ್ರು ಕೇಳಿದ ಪ್ರಶ್ನೆ. ಹೌದು. ಮುಮ್ಮೆಟ್ಟ ಗುಡ್ಡಕ್ಕೆ ಹೋಗೋಕ್ಕಿಂತ ಮೊದಲ ಎಲ್ಲಿ ಹೋಗ್ಯಾರಪ್ಪ ಅಂತಂದ್ರೆ ಎಲ್ಲನವರು ಎಲ್ಲಿ ಹೋಗಿರ್ತಾರಿಪ್ಪ? ನಾಟ್ಯ ಪುತ್ಯ ಜಾಬಗೊಂಡ ಕಣಬಾಯಿ ಮೊದಲು ಎಲ್ಲಿ ನಡ್ಕೋತಿರ್ತಾರಪ್ಪ ಅಂತಂದ್ರ
ಶಿಗನಾಪುರದ ಬುಳ್ಳೋಗ ಸಿದ್ದಗ ಆಹಾ! ಶಿಗನಾಪುರದ ಮಾದೇವ್ಗ ಅವರು ನಡ್ಕೋತಿರ್ತಾರು. ಹೌದು ಹೌದು ಹೌದು. ಅಲ್ಲಿಂದ ಸಾಕ್ಷಾತ್ ಮಾದೇವನೇ ಹೇಳಿ ಕಳಿಸ್ತಾನು. ಏನಂತ್ರಿ? ಇವ್ರ ಕಿಲ್ಲಾರಿಗಳನ್ನ ಬೆಸ್ಕೊತ ಶಿಗನಾಪುರಕ್ಕೆ ಹೋಗಿ ಅಲ್ಲಿ ಸೇವಾ ಮಾಡುವಂತ ಸಮಯದೊಳಗ ಹೌದು ಅವರು ತೋರ ಜಿನಿಗೆ ಹಾಕಳತ್ತಿದ್ದು ಹೌದು. ಅವುಗಳನ್ನ ಇವರಿಗೆ ಕೊಟ್ಟ ಕುಲ್ಲಾರಗಳನ್ನ ಹೊಡ್ಕೊಟ್ಟ ಎಲ್ಲಿ ಬಂದ್ರಪ್ಪ ಅಂತಂದ್ರ ಗೋವಿಂದಪುರಕ್ಕೆ ಬಂದ್ರು. ಗೋವಿಂದಪುರಕ್ಕೆ ಒಳವಿ ಗೋವಿಂದಪುರಕ್ಕೆ ಬರ್ತಾರ. ಮುಂದೆ ಕಿಲ್ಲಾರಿಗಳನ್ನ ಮೇಸ್ಕೊಟ್ಟು ಗೋವಿಂದಪುರಕ್ಕೆ ಬಂದು ಹೌದು. ಮುಂದೆ ಮಕ್ಕಳ ಸಂತಾನಕ್ಕಾಗಿ ನಾಟ್ಯ ಪೂಜೆ ಜಬಗೊಂಡ ಕಣ್ಣವ್ವ ಮುಮ್ಮೆಟ್ಟ ಗುಡ್ಡಕ್ಕೆ ಹೋಗಿ ಅಲ್ಲಿ ಮಕ್ಕಳ ಸಂತಾನ ಬೇಡ್ಯಾರ. ಅದಕ್ಕಿಂತ ಮೊದಲ ಶಿಗನಾಪುರದ ಇಂದಾಪುರದ ಬುಳ್ಳೋಗ್ ಸಿದ್ಧ ಅಂತಕ್ಕಂತ ಅಲ್ಲಿ ಮಾದೇವನ ಸೇವಾ ಮಾಡ್ಯಾರ ಅಂತಕ್ಕಂಥದ್ದು ಇದು ನೀವು ಕೇಳ್ತಕ್ಕಂಥ ಪ್ರಶ್ನೆಗೆ ಉತ್ತರ. ಹೌದು ಹೌದು. ಪ್ರಶ್ನೆ ಉತ್ತರದಾಗ ಬಂದ್ರೆ 0 ಹಾಕಿರಿ ನೀವು. ಅದಕ್ಕೆ ಅವ್ರು ಬಹಳ ಚಂದ ಹೇಳಿದ್ರು ಮಾತ. ಏನಂತ್ರಿ? ಬ್ಯಾರ್ಯಾದವ್ರು ಹ್ಯಾಂತಿನ ಹೋದಾಗ ಇವ್ ಮರಿಗೆ ನಿಂತ ಬಾಣ ಬಿಟ್ಟ ನಿಮ್ಮ ಅಪ್ಪನ ಸೂರನ. ಹಾ ಹಾ ರಾಮನ ವಿಷಯ ಮಾತಾಡ್ಯಾರಿಪ್ಪ. ನಿನಗೊಂದು ಮಾತು ಹೇಳ್ತಾನೆ ಕಲಿಮೇಶ್ ಮಾಸ್ತರ, ಬಹಳ ಶಾನೆ ಅದಿ, ತಿಳ್ಕೊಂಡವದಿ. ಜಗತ್ತಿನೊಳಗ ನಾಡಾಗ ದಿನ ಒಂದ್ ಊರಿಗೆ ಹಾಡಕ್ ಹೋಗ್ತೀರಿ. ಸಾವಿರಾರು ಮೇಳಗಳನ್ನ ನಿಮ್ಮ ಪದ ಹಾಡ್ತಾವು. ರಾಮ ಹುಟ್ಟೋಕ್ಕಿಂತ ಮೊದಲು ರಾಮಾಯಣ ಬರೆದಿಟ್ಟಾರ. ಇದು ಒಂದನೇದು ನಿನ್ನ ತಲೆಯಾಗಿರ್ಲಿ. ಏನಂತ್ರಿ? ರಾಮ ಹುಟ್ಟೋಕ್ಕಿಂತ ಮೊದಲು ರಾಮಾಯಣ ಬರೆದಿಟ್ಟಾರು ವಾಲ್ಮೀಕಿ. ಹೌದು. ಯಾಕಂತಂದ್ರೆ ಎಲ್ಲನ್ನ ವಾಲಕುಳಿ ಅಂತಕ್ಕಂಥವ್ ರತ್ನಾಕರವನ ಮೂಲ ಹೆಸರ. ಮೂಲ ಹೆಸರು ಏನ್ರಿ? ರತ್ನಾಕರ ಅಂತಕ್ಕಂಥದ ಮೂಲ ಹೆಸರ. ಅವ ಒಂದು ಪಾಪ ಮಾಡಿದೊಳಗ ಒಂದು ಪಾಪ ಅವ ಏನ್ ಮಾಡ್ತಿದ್ರಿಪ್ಪ ಮೊದಲ? ಅವ ಬ್ಯಾಟಿ ಆಡ್ತಿದ್ದ. ಪ್ರಾಣಿ ಪಕ್ಷಿ ಮನುಷ್ಯರಿಗೆ ಕೂಡ ಹೊಡಿತಿದ್ದ. ವೈದ ತನ್ನ ತಾಯಿ ತಂದೆ ಹೆಂಡ್ರ ಮಕ್ಕಳಿಗೆ ಜೋಪಾನ ಮಾಡ್ತಿದ್ದ. ದರೋಡಿ ಮಾಡ್ತಿದ್ದ. ಒಂದು ಪಾಪ ಮಾಡ್ತಿದ್ದ. ಒಂದು ಹಳ್ಳ ಹೋದ ರಂಜನಿಗೆ ಹಾಕ್ತಿದ್ದ. ಹಿಂಗ ಎಟ್ಟು ರಂಜನಿಗೆ ಹಳ್ಳ ತುಂಬಿದ್ರಿಪ್ಪ ಪಾಪ ಮಾಡಿದು. ಹಿಂಗ 7 ರಂಜನಿಗೆ ಪಾಪ ಮಾಡಿ 7 ರಂಜನಿಗೆ ತುಂಬಿತ್ತ ಅವನ ಪಾಪ ಹಳ್ಳದ್ದು. ಹೌದು ಹೌದು ಹೌದು. ಒಂದು ದಿನ ನಾರದ ಮಹರ್ಷಿಗಳ ಭೇಟಿ ಆದ್ರು. ಹೌದು. ಅವಾಗ ನಾರದ ಮಹರ್ಷಿಗಳನ್ನ ಅವನ ಕೊಲ್ಲಲಾಕ ನಿಲ್ಲತಾನ. ಕೊಡ ನಿನ್ನ ತಕ್ಕಿ ಏನಂತ ಕೇಳ್ತಾನ. ಅವಾಗ ನಾರದ ಮಹರ್ಷಿಗಳು ಹೇಳ್ತಾರ, ಏನತ್ರಿ? ಅಲ್ಲೋ ಇಟ್ಟೆಲ್ಲ ಪಾಪ ಮಾಡಿ ಎಷ್ಟೋ ಪಶು ಪಕ್ಷಿ ಪ್ರಾಣಿಗೆ ಹೊಡೆದಿ, ದರೋಡಿ ಮಾಡಿದಿ. ನೀ ಮಾಡಿರ್ತಕ್ಕಂತ ಪಾಪದೊಳಗ ನಿನ್ನ ಹೆಂಡ್ರ ಪಾಲೈತೋ, ಮಕ್ಕಳ ಪಾಲೈತೋ, ತಾಯಿ ಪಾಲೈತೋ, ತಂದೆ ಪಾಲೈತೋ ಕೇಳ್ಕೊಂಡು ಬಾ, ಆಮೇಲೆ ನನ್ನ ಕೊಲಕ್ಕೆ ಅಂತ ಹೇಳಿದ. ಮುಂದೆ ಏನಾಕದ್ರಿ ಸರ? ನೀ ಬರುತ್ತಕನ ಇಲ್ಲೇ ಇರ್ತನಂತೇಳಿ ಆ ಗಿಡಕ್ಕೆ ಕೊಂತ. ಹೌದು. ಇವ್ ಹೊಡ್ಕೋತ ಹೋಗಿ ಮೊದಲು ಹ್ಯಾಂತಿ ಕೇಳ್ತಾನ. ಏನ್ ಹೇಳ್ತಾಳ ಹ್ಯಾಂತಿ? ನಾ ಇಟ್ಟ ದಿನ ಎಲ್ಲ ನಿಮಗೆ ಎಷ್ಟೋ ಮಂದಿಗೆ ಗೋಂಡ್ ಮುರಿದು ದರುಡಿ ಮಾಡಿ ತಂದು ನಿಮ್ಮ ಹೊಟ್ಟಿಗೆ ಹಾಕೀನಿ. ಹೌದು. ನಾ ಮಾಡಿದ ಪಾಪದೊಳಗ ನಿಮ್ಮದ ಪಾಲ್ ಐತೋ ಇಲ್ಲ ಅಂತೇಳಿ ಹ್ಯಾಂತಿ ಕೇಳಿದ. ಅವಾಗ ಏನಾಕದ್ರಿ? ಹೇಳ್ತಾಳ, ಏನಂತ್ರಿ? ನೋಡ್ರಿ, ನೀವು ಮಾಡಿದ ಪಾಪದೊಳಗ ನನ್ನ ಪಾಲಿಲ್ಲ. ಹೌದು. ಯಾಕಂದ್ರ ನೀ ಮಾಡಿದು ನೀನೇ ಉಣ್ಣೋ, ನೀಡ ಬೇಡ ಯಾರಿಗೆ, ಉಂಡ ಉಳಿದ ಅಗಲ ತಮ್ಮ ತೆಗೆದಿಡು ನಾಳಿ ನ್ಯಾರಿಗೆ. ಹೌದು ಹೌದು. ನೀ ಮಾಡಿದ ಪಾಪದೊಳಗ ನಮ್ಮ ಪಾಲಿಲ್ಲ, ನೀ ಮಾಡಿದ ನೀನೇ ಉಣ್ಣಬೇಕಂತ ಹೇಳಿ ಮುಂದೋಗಿ ಯಾರನ್ನ ಕೇಳ್ತಾನ್ರಿಪ್ಪ? ಹೆಂಡತಿಗೆ ಕೇಳ್ಬಾರ್ದ, ತಾಯಿ ಕೇಳ್ದ, ತಂದೆಗೆ ಕೇಳ್ದ, ಮಕ್ಕಳಿಗೆ ಕೇಳ್ದ, ಯಾರು ಇಲ್ಲಂದ್ರು. ಹೌದು. ಓಡ್ಕೊತ್ತ ನಾರದ ಮಹರ್ಷಿ ಬರ್ತಾನ. ಏನಂತಾನ್ರಿ? ಯಪ್ಪ, ನಾನು ತಿಳಿಲಾರ್ದ ಇಟ್ಟ ದಿನ ತಪ್ಪು ಮಾಡಿದ ಭಗವಂತ, ಓಹೋ, ಇದರಿಂದ ನನ್ನ ಸದ್ಗತಿ ಮಾಡೋ, ಇದರಿಂದ ನನಗೆ ಮುಕ್ತಿ ಹೊಂದಸಂದ. ಏನ್ ಹೇಳ್ತಾನ್ರಿಪ್ಪ ನಾರದ? ಅವಾಗ ರಾಮ ಅಂತಕ್ಕಂತ ನಾಮವನ್ನ ನಾರದ ಆ ವಾಲ್ಯಾಕುಳಿಗೆ ರತ್ನಾಕರಗ ಪಠನ ಮಾಡಕ್ ಹೇಳಿದ. ಹೌದು ಹೌದು. ಅವಾಗ ರಾಮನಕ್ಕ ನಾಲಿಗೆ ಹೊಲಲಾತು, ಅಟ್ಟ ಪಾಪ ಮಾಡಿದ್ದ. ಹೌದು ಹೌದು. ಅವಾಗ ರಾಮನ್ನು ನಾಮ ನುಡಿಸಿ ಆ ರಾಮ ಅಂತಕ್ಕಂತ ನಾಮದೊಳಗ ಎಂತ ತಾಕತ್ತೈತೆ ತೋರಿಸ್ಬೇಕಂತೇಳಿ ಏನ್ ಮಾಡ್ತಾನ? 2 ಗಿಡದ ನಡು ಕುಡಿಸಿದ ವಾಲ್ಯಾಕುಳಿಗೆ. ಹೌದು. ಹೇಳ್ತಾನ, ಏನಂತ? ಆ ಮರ ಈ ಮರ ಇಟ ಅನ್ನಿ ಮೊದಲ, ಆಮೇಲೆ ರಾಮ್ ಬರ್ತಾನ. ಆ ಮರ ಈ ಮರ ಅನ್ನದ. ಆ ಮರ ಈ ಮರ, ರಾಮ 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 ರಾಮ. ಹೌದು. ಆ ಮರ ಈ ಮರ, ಆ ಮರ ಈ ಮರ, ಆ ಮರ ಈ ಮರ ಅನ್ಕೋತ ಏನ್ ಅನ್ನಕತ್ತ? ರಾಮ 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 ಅಂತಕ್ಕಂತ ನಾಮ ಪಠನ ಮಾಡಿ ವಾಲ್ಯಾಕುಳಿ ಹೋಗಿ ವಾಲ್ಮೀಕಿ ಆಗಿ ರಾಮಾಯಣ ಬರದ. ಹೌದು ಹೌದು. ಇವ ಕಲಿಮೇಶ್ ಮಾಸ್ತರ್ ತೆಗದಾನ ಗತ್ತ. ಏನತ್ರಿ? ಇವ ಎಂಟಿನ ಹೋದ ಅಳ್ಕೋತ ಕೂತಾತ. ಅಳ್ಕೋತ ಕುಂಡಾಗ ನಮ್ ನಿಮ್ಮಂತ ಗೊಡ್ಚಪ್ಪಿ ಮಾಡಿದೇನ ಅವನ? ಸಾಕ್ಷಾತ್ ವಿಷ್ಣು ಪರಮಾತ್ಮನ ಅವತಾರ. ಹುಳಿಜಂತಿ ಮಳಿಗಳ ಬಂಡಾರ ಹೊಡೆದ ಹೋಗಿ ಹುಲಿ ಹಾಲು ತಂದ.
ನೀ ಮನ್ಯಾಗ ಆಡ ಹಿಡ್ಕೋಬೇಕಾರ ಹೆಂತ ಕಾಲ ಹಿಡಿಬೇಕು ಇಲ್ಗ ಮಗಳನ್ನ ಒಂದು ಕಟ್ಟಿಗೆ ತಗೊಂಡ್ ನಿಲ್ಬೇಕು ಹ್ಯಾಂತಿ ಹೌದು ಹೌದಿಲ್ಲ ಮತ್ತ ಅಂತ ಗೊತ್ತಾಯ್ತದ ಕಲ್ಮೇಶ್ ಮಾಸ್ತರ ಆಡ್ಸಕಟ್ ನಿಲ್ಲಂಗಿಲ್ಲ ಇವ್ರಿಗೆ ಅಂತೇಳಿ ಹೌದು ನೋಡು ನಿಮಗೊಂದು ಮಾತಾಡ್ತೀನಿ ನಿಜವಾದ ಸೀತಾನ ಒಯ್ದ ಅಂತೇಳಿ ಅದಕ್ಕೆ ಹೇಳಿ ನಾನು ಈ ಕಡೆ ಇದು ರಾಯಬಾಗ್ ತಾಲೂಕ ಗೋಕಾಕ ತಾಲೂಕ ಚಿಕ್ಕೋಡಿ ತಾಲೂಕ ಅಂದ್ರೆ ಪುರಾಣ ಪಂಡಿತರು ಹೌದು ಮನಿ ಮನಿಗೆ ಅದಾರ ಪದ್ಮ ಪುರಾಣ ಭಾಗ 3 ಉತ್ತರ ಕಾಂಡದೊಳಗ ಮಾತ್ ಹೆಂಗದಂತಂದ್ರ ನೀ ಏನು ಓದಾನ ಸೀತಾನ ಓದಿಟ್ಟಾಳತಿಲ್ಲ ನಿಜವಾದ ಸೀತಾನ ಒಯ್ದೇ ಇಲ್ಲ ರಾವಣ. ಹೌದು ಹೌದು ಯಾಕಂತಂದ್ರ ನಿಜವಾದ ಸೀತಾನ ಕವಲ ಮಾಡಿದವ ಯಾರಪ್ಪ ಅಂತಂದ್ರ ಅಗ್ನಿದೇವ. ಹೌದು ಹೌದು ಮಾತ ಮಾಸ್ತರ ಓದ್ಕೊಂಡಿದ್ರೆ ಹೇಳಕ್ ಬರ್ತೈತಿ. ವೇದವ್ಯಾಸ ಪ್ರಣೀತ ಪದ್ಮ ಪುರಾಣ 3ನೇ ಭಾಗ ಉತ್ತರ ಕಾಂಡದೊಳಗ ಏನ್ ಮಾಡಿದಪ್ಪ ಅಂತಂದ್ರ ಲಕ್ಷ್ಮಣ ಯಾವಾಗ ಸೀತಾನ ಮನಿ ಒಳಗ ಬಿಟ್ಟು ಹೌದು 7 ಮಂಡಲ ಕೊರೆದು ಅತ್ತಿಗೆ ನೀ ಇದನ್ನ ದಾಟಿ ಹೋಗಬೇಡಂತ ಹೇಳಿದ್ಲಾ. ಹೌದು ಅವಾಗ 7 ಮಂಡಲ ಕೊರೆದು ಇವರು ಅಡವಿಗೆ ಹೋದ್ರು. ಅವಾಗ ಅಪಹರಿಸ್ಕೊಂಡು ಹೋಗ್ಬೇಕಂತೇಳಿ ಯಾರು ಬಂದ್ರು? ರಾವಣ ಬಂದ ಪುಷ್ಪಕ ವಿಮಾನ ತಗೊಂಡ. ಹೌದು 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 ಅವಾಗ ಏನ್ ಮಾಡ್ತಾನಂದ್ರ ಸೀತಾದೇವಿಗೆ ಇವ ರಾವಣ ಈ ಮಂಡಲ ದಾಟಿ ಮಂಡಲದೊಳಗೆ ನಾ ಕಾಲಿಟ್ಟಂದ್ರ ಸುಟ್ಟುಕೊಂಡು ಬಸ್ ಮಾಡ್ತಾನಂತೇಳಿ ರಾವಣಗೆ ಗೊತ್ತಿತ್ತು. ಹೌದು 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 ಅಗ್ನಿ ದೇವನ ಕಾವಲಿಕ್ಕಿಟ್ಟಿದ್ದ ಏನಾರ ಮಾಡಿ ಅಕ್ಕಿನ ಹೊರಗೆ ತರಿಸ್ಬೇಕಂತ ಹೇಳಿ ತಾಯಿ ನನಗ ಬಹಳ ಹಸುವಾಗ್ಯದ, ನಾನು ಎಷ್ಟೋ ದಿವಸ ಊಟ ಮಾಡಿಲ್ಲ, ನನಗ ಅಲ್ಲಿ ತಕ ಬರು ತ್ರಾಣಿಲ್ವಾ, ನೀನೇ ಆ ಮಂಡಲ ದಾಟಿ ಹೊರಗೆ ಬಂದ ನನಗ ಭಿಕ್ಷಾ ನೀಡು ಅಂತ ಹೇಳ್ದ. ಹೌದು ಹೌದ್ರಿ ಸರ ಆಕೆಯನ್ನು 7 ಮಂಡಲನ ದಾಟಿ ಹೊರಗೆ ಬಂದ ಭಿಕ್ಷಾ ನೀಡ್ತಾಳಂತ ಹೇಳಿ ಯಾರು ಕಾವಲಿರ್ತಕ್ಕಂತ ಅಗ್ನಿ ದೇವ ಏನ್ ಮಾಡ್ತಾನ್ರಿಪ್ಪ? ಲಕ್ಷ್ಮಣ ಅಗ್ನಿ ಮಂಡಲ ಏನ್ ಕೊಡ್ತಿರ್ತಾನ, ಈ ಸೀತಾನ ಈ ಮಂಡಲ ದಾಡ್ಸಿನ ಅಂದ್ರ ಆ ಲಕ್ಷ್ಮಣ ಕೊಟ್ಟಿರ್ತಕ್ಕಂಥ ಮಾತನ್ನ ತಪ್ಪುದಾಗ್ತೈತೆ ಹೇಳಿ ಅಗ್ನಿ ದೇವ ಏನ್ ಮಾಡ್ತಾನ್ರಿಪ್ಪ? ಸ್ವತಃ ತನ್ನ ಮಗಳನ್ನ, ಮಗಳ ಹೆಸರು ವೇದವತಿ, ಸ್ವತಃ ತನ್ನ ಮಗಳ ವೇದವತಿಯನ್ನು ಸೀತಾನ ರೂಪದೊಳಗ ರಾವಣ ಒಯ್ಲಕ್ ಹಚ್ಚಿದ. ಹೌದು ಹೌದು ನಿಜವಾದ ಸೀತಾನ ತನ್ನ ಮತ್ತೆ ಕೈ ಇಟ್ಟುಕೊಂಡ. ಇದು ಅಗ್ನಿದೇವ ಮಾಡಿರ್ತಕ್ಕಂಥದ್ದು ಪದ್ಮ ಪುರಾಣದೊಳಗ ವಿಷಯ. ಹಿಂಗ ವಿಷಯ ಬರ್ತದ. ನಿಜವಾದ ಸೀತಾನ ನಿಮ್ಮ ರಾವಣ ಒಯ್ದೇ ಇಲ್ಲ, ಓದು ಕೋತು ಆಗಂಗಿಲ್ಲ ಅವಾಗ. ಯಾಕಂದ್ರ ಸತ್ಯ ಧರ್ಮರ ಹಿಂದ ಪವಾಡ ಮಾಡ್ಬೇಕಾದ್ರ, ಸತ್ಯ ಹರಿಚಂದ್ರ ಸುಡುಗಾಡ ಕಾಯ್ಬೇಕಾದ್ರ ಹಿಂದ ಒಂದು ಕಾರಣದ. ಏನದರಿಪ್ಪ? ಒಂದೇ ಒಂದು ಮಾತ ಕಲಿಮೇಶ್ ಮಾಸ್ತರ ವಿಶ್ವಾಮಿತ್ರ ಸತ್ಯ ಹರಿಚಂದ್ರ ಕೇಳ್ತಾನ. ಏನತ್ತ? ಕನಸಿನಾಗ ಕೇಳ್ತಾನತ್ತ. ಏನತ್ರಿ? ಏ ಸತ್ಯ ಹರಿಚಂದ್ರ, ನಿನ್ನ ರಾಜ್ಯ ಬೇಕಾಗೈತು ನನಗತ್ತ. ಕನಸಿನಾಗ ಕೇಳ್ತಾನ. ನೋಡ್ರಿ ಮಾತ ಕನಸಿನಾಗ ಸೊಪ್ಪನ ಬಿದ್ದದ. ಅವಾಗ ಎದ್ದು ನೋಡ್ತಾನ ರಾಜ, ಯಾರು ಇಲ್ಲೇ. ಕನಸು ಬಿದ್ದದ, ಸೊಪ್ಪನ ಬಿದ್ದದ. ಮುಂಜಾನೆ ಎದ್ದ ತಾನ ವಿಶ್ವಾಮಿತ್ರಗ. ಏನತ್ತಾನ ಹೋಗಿ, ಯಪ್ಪ ನಿನ್ನೆ ರಾತ್ರಿ ನೀವು ನನ್ನ ರಾಜ್ಯ ಕೇಳಿರಿ, ನನಗ ರಾಜ್ಯ ಬ್ಯಾಡಿದ, ನೀವು ತಗೋರಿ ಅಂತೇಳಿ ಮೈ ಮೇಗಿಲ್ಲ ವಜ್ರ ವೈಡೂರ್ಯ ತನ್ನ ರಾಜ್ಯ ಸಿಂಹಾಸನವೆಲ್ಲ ಬಿಟ್ಟು ಏನು ಮಾಡತ್ತ ರಾಜ್ಯ ಬಿಟ್ಟು ಹೊಂಟು ಹೋದ. ನೋಡು ಕನಸಿನಾಗ ಕೇಳಿದಕ್ ಹೋಗ್ಯಾನ. ಈಗ 1000 ರೂಪಾಯಿ ಸ್ಟಾಂಪ್ ಬರದ ಕೋರ್ಟಿನಾಗ ನೋಟ್ರಿ ಬರದ್ರ ಬಿ ಕೂಡ ತಿರುಗಿ ಬೀಳಾಕತ್ಯಾರ. ಯಾಕಂದ್ರ ಹಗರ ಕಾಲ ದಿನಮಾನ ಹಗರ ಬಂದದೆಲ್ಲನ. ಹೌದು ಅಂತ ಸತ್ಯಚಂದ್ರ ಮುಂದೆ ಹೆಂಡತಿಗೆ ಮಾರಿದ, ಮಕ್ಕಳಿಗೆ ಮಾರಿದ, ಸುಡುಗಾಡಕ್ಕಾದ. ಕರೆ ಹೆಸರು ಎಂತಾದ ಉಳಿಸಿದ. ಹೆಸರು ಏನಂತ ಬಿತ್ರಿಪ್ಪ ಅವಾಗ? ಸೂರ್ಯಚಂದ್ರ ಇರುವರೆಗೆ ನೆಲವಂದು ಗಂಗೆ ಹರಿವರೆಗೆ ಸತ್ಯ ಹರಿಶ್ಚಂದ್ರ. ಸತ್ಯ ಅನ್ನೋ ಪದ ಬತ್ತಂದ್ರ ಮುಂದೆ ಹರಿಶ್ಚಂದ್ರ ಅಂತೇಳಿ ಎಲ್ಲರಿಗೂ ಕೂನ ಉಳಿಸಿದ. ಹೌದು 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 ಈಗ ಸದ್ಯಕ್ಕೆ ಈ ದಿಕ್ಕಿನ ಮೇಲೆ ಗಾಳಿ ಬೀಸಕೈತಂದ್ರ ಸತ್ಯ ಹರಿಶ್ಚಂದ್ರನ ಗಾಳಿ ಬೀಸಲಾಕೈತಾರು. ಹೌದು 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 ಇಂಥದು ಹಿಂದೆ ಕೊಟ್ಟ ಮಾತನ್ನು ಉಳಿಸಲಾಕ ಸೂರ್ಯಚಂದ್ರ ಇರುವರೆಗೆ ಕೂನ ಉಳಿಸಿದ. ಹೌದು ಅದಕ್ಕೆ ಇವ ಕಲಿಮೇಶ್ ಮಾಸ್ತರ ತಾನ ಏನಂತನ್ರಿ? ರಾಮ ಅಂತಕ್ಕಂತ ಕಲ್ಲು ಒಗದ ಸೇತುವೆ ಕಟ್ಟುತ್ನ್ಯಾಗ ಬರೇ ರಾಮ ಹನುಮಂತ ಕಲ್ಲು ಒಗದ್ರು ಕಲ್ಲದಿಂದ ಸೇತುವೆ ಆಗಿಲ್ಲ. ಕಲಿಮೇಶ್ ಮಾಸ್ತರ ರಾಮ ಅಂತೇಳಿ ಬರೆದ ಯಾರು ಕಲ್ಲು ಒಗಿತಿದ್ಲ, ಆ ಕಲ್ಲಲ್ಲಿ ಸೇತುವೆ ತಯಾರಾಗಲಿಲ್ಲ. ಆ ಕಡೆ ಒಂದು ಕಲ್ಲು ಹೊಂಟು, ಈ ಕಡೆ ಒಂದು ಕಲ್ಲು ಹೊಂಟು. ಹೌದು ಅವಾಗ ಶ್ರೀರಾಮಚಂದ್ರಗ ಇದನ್ನ ವಿನಂತಿ ಮಾಡಿದಾಗ ವಶಿಷ್ಠ ಹೇಳ್ತಾನ. ಏನಂತ ಹೇಳ್ತಾನ್ರಿ? ಹನುಮಂತ ಒಂದ ಕಲ್ಲಿನ ಮೇಲೆ ರಾಮತ್ ಬರಿಬೇಡ,
ಹೌದು ಒಂದು ಕಲ್ಲಿನ ಮ್ಯಾಗ ರಾ ಬರಿ, ಇನ್ನೊಂದು ಕಲ್ಲಿನ ಮ್ಯಾಗ ಮ ಬರಿ. ಹೌದು ಅವು ಎರಡೂ ರಾ ಮತ್ತ ಕೂಡಿ ಅವಾಗ ಸೇತುವೆ ನಿರ್ಮಾಣ ಆಗ್ತದೆ ಅಂತ ವಸಿಷ್ಠ ಮುನಿಗಳು ಹೇಳಿದ್ರು. ಹೌದು 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 ಅವಾಗ ಏನು ಮಾಡ್ಯಾನ, ಹನುಮಂತ ಸೇತುವೆ ಕಟ್ಟ್ಯಾನ. ಹೌದು ಅವ್ರು ಇವ್ರ ಹತ್ತಾರ, ನಿಮ್ಮ ಅಂತ ಹನುಮಂತನ ನಮ್ಮ ಸೇತುವೆ ಕಟ್ಟಬೇಕಾದ್ರೆ ಕಲ್ಲು ಹೋಗದ, ನಿಮ್ಮ ರಾಮಂದ ಏನ್ ಮುನಿಗಿತ್ತ ಕಲ್ಲ. ಹನುಮಂತ ಒಗದಾನಂದ್ರ ಅಂತ ಶಕ್ತಿ ಯಾರಲ್ಲಿ ಇತ್ತಪ್ಪ ಅಂತಂದ್ರ ರಾಮನ ಬಲ್ಲೆ ಅಷ್ಟೇ ಇತ್ತು. ಹೌದು 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 ವಿಷ್ಣು ಪರಮಾತ್ಮ ಹಿಂಗ ಆಗ್ಬೇಕಂತ ಹೇಳಿ ಏನು ಸೂತ್ರ ಮಾಡಿಟ್ಟಿದ್ಲ, ಅದರ ಪ್ರಕಾರ ನಡಿಬೇಕಾಗಿತ್ತು. ಹೌದು 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 ಹೇಳಿದವರು ಏನತ್ರಿ ಬಿಟ್ಟು ಹೆಂತಿನ ಅಳಕಣ ಏನು ಸ್ವಟ್ಟ ರಾಮನ. ಹಾ 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 ಆ ಅಗಸರಾಗಿ ಹುಟ್ಟಿ ಬಂದವರು ಯಾರು? ಬಾಳ ವಿಷಯ ಗುಮ್ಮದರಿ ಅದ. ಅಗಸರಾಗಿ ಹುಟ್ಟಿ ಬಂದವರು ಯಾರು? ಅವ್ರ ಹಂಗ ಅನ್ಬೇಕಾತ ಯಾಕ? ಸೀತಾ ಕಾಡಿ ಯಾಕೆ ಹೋಗ್ಬೇಕಾತ? ಆ ಬೆಂಕ್ಯಾಗಕ್ಕಿನ ಆಹುತಿ ಯಾಕೆ ಕೊಡ್ಬೇಕಾತ? ಎಲ್ಲದಕ್ಕೂ ಕಾರಣದ ಸ್ವಲ್ಪ ಯಾವ್ದು ಮಾತು ಸಂಕ್ಷಿಪ್ತ ಹೇಳ್ತೀನಿ. ಯಾಕಂದ್ರ ನೀವು ಬರೇ ಇಲ್ಲೇ ಮುಸ್ಲಿಗರಿಗೆ ಕೈ ಅಡಗಸ್ತಾರ ಕಲಿಮೇಶ್ ಮಾಸ್ತರ್ ಅವ್ರ. ಹಿಂದ ಟೇಜ್ ಇಂದ ಹೋಗ್ತಾರ ಮತ್ತವ್ರ ಬರೇ ನೀವೇನ ಹನುಮಂತ ಕಲ್ ಹೋಗದ, ಹನುಮಂತ ಸೀತಾ ಅಂತ ಅಂದ. ಯಾರಿಂದ ತಂದು ಯಪ್ಪ? ಯಾರಿಂದ ತರ್ತಾನ? ಯಾರಿಂದ ತಂದ ಅದನ್ನ ಹೇಳು. ಮೋತಿ ಮೇಗಿನ ಕಳಿನ ಹೊತ್ ನೋಡ. ಯಾರಿಂದ ತಂದ ಹನುಮಂತ ಅದನ್ನ ಹೇಳು. ಹೌದು ಹಿಂದ ಜನಕ ರಾಜ ಅನ್ನೋ ಆಸ್ಥಾನದೊಳಗ ಸೀತಾದೇವಿ ಜಾನಕಿಯಾಗಿ ಸೀತಾ ಆಗಿ ಜನಕ ರಾಜನ ಮನೆಯಾಗಿದ್ದಾಗೆಲ್ಲನ. ಹೌದು ರಾಮ ಹುಟ್ಟುಕ್ಕಿಂತ ಮೊದಲ ರಾಮಾಯಣ ಬರೆದ ವಾಲ್ಮೀಕಿ ಊರಾಗ ಪ್ರವಚನ ಮಾಡ್ತಿದ್ದ. ಹೌದು ಹೌದು ಅವಾಗ ಸೀತಾದೇವಿ ಒಂದು ಗಿಳಿ ಸಾಕಿದ್ಳು. ಹೌದು ಆ ಗಿಳಿ ಏನು ಮಾಡ್ತಿತ್ತಪ್ಪ ಅಂತಂದ್ರ, ಏನ್ ಮಾಡ್ತಿತ್ತು? ಅಲ್ಲಿ ಏನು ರಾಮಾಯಣ ವಾಲ್ಮೀಕಿ ಹೇಳ್ತಿದ್ಲ ಆ ವಿಸ್ತಾರವನ್ನ ತಂದು ಸೀತಾಗ ಹೇಳ್ತಿತ್ತು. ಹೌದು ಹೌದ್ರಿ ಸರ. ಸೀತಾಗ ಹೇಳಿದ ಕಾಲಕ್ಕೆ ಹಿಂಗೆ ನಿನ್ನ ಮುಂದ ಅರಣ್ಯಕ್ಕೆ ಹೋಗುದದ, ಗಂಡನ ಬಿಡುದದ, ವನವಾಸಕ್ಕೆ ಹೋಗುದದ, ಹಿಂಗೆಲ್ಲ ಹೇಳಿಪೆಟ್ಟಿಗೆ ಮುಂದಿನ ನಂದು ಇಂಥ ಸಂಕಟ ಎಲ್ಲ ಹೇಳಿದೆ ಹೇಳಿ. ಹೌದು ಅವಾಗ ಆ ಗಿಳಿಯನ್ನ ಏನು ಮಾಡ್ತಾಳಪ್ಪ ಅಂತಂದ್ರ ಸೀತಾ ಪಂಜರದೊಳಗೆ ಇಡ್ತಾಳು. ಹೌದು ಅವಾಗ ಗಂಡ ಗಿಳಿ ಬಂದು ಆ ಸೀತಾಗ ಬೇಡ್ಕೋತದ. ಏನಂತ ಬೇಡ್ಕೊತದ್ರಿ ಸರ? ನಾವು ಇಬ್ರು ಆನಂದದಿಂದ ಹಾರಾಡ್ಕೋತದೀವು, ಆ ಗಿಳಿಯನ್ನ ಬಿಟ್ಟು ಬಿಡು ಮತ್ತ ನಾವು ಹೋಗ್ತೀವಿ ಅಂತ ಹೇಳಿದ್ವಿ. ಹೌದು ಹೌದು ಎಲ್ಲ ನನ್ನ ಮುಂದಿನ ಸುದ್ದಿಯನ್ನು ಹೇಳಿ ನನ್ನ ಕಂಟಕದ ಸ್ಥಿತಿಯನ್ನು ಈಗ ತೋರಿಸ್ಕೊಟ್ಟದ, ಇದನ್ನ ಬಿಡಂಗಿಲ್ಲ ಅಂತ ಹೇಳಿ ಸೀತಾ ಮಾತೆ ಹೇಳ್ತಾಳ. ಸೀತಾ ಮಾತೆ ಹೇಳಿದ್ಳು. ಹೌದು ಹೌದು ಅವಾಗ ಸೀತಾದೇವಿ ಹೇಳಿದಕ್ಕಾಗಿ ನೀ ಬಿಡ್ಲಿಲ್ಲ ಅಂದ್ರೆ ನಾ ಇಲ್ಲೇ ಪ್ರಾಣ ಬಿಡ್ತಾನ ಅಂತ ಹೇಳಿ ಗಂಡಗಿಳಿ ಅಲ್ಲೇ ಪ್ರಾಣ ಬಿಡ್ತು. ಹೌದು 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 ಅದೇ ಶಾಪದಿಂದ ಮುಂದ ಅವೇ ಎರಡು ಗಿಳಿ ಮುಂದೆ ಯಾರಾಗಿ ಹುಟ್ಟಿ ಬಂದ್ರು? ಅಗಸರಾಗಿ ಹುಟ್ಟಿ ಬಂದ್ರು. ಅವೇ ಹೆಣ್ಣು ಗಿಳಿ ಮತ್ತು ಗಂಡು ಗಿಳಿ. ಗಂಡು ಗಿಳಿ ಅಗಸನ ಮಾತಂದ್ರೆ ಮಾತಾಡಿ ಹಿಂದೆ ಮಾತಾಡಿರ್ತಕ್ಕಂತ ಶಾಪ ವಿಮೋಚನೆಗಾಗಿ ಮಾತಾಡಬೇಕಾತು ಸ್ವತಃ ಸೀತಾದೇವಿ. ಹೌದು ಹೌದು ಅಗ್ನಿ ದೇವನ ಬಲ್ಲೆ ಇರ್ತಕ್ಕಂತ ಸೀತಾದೇವಿ ಅಗ್ನಿಯಾಗ ಹಾಕಿರ ಸುಡ್ತಾಳ ಏನಕ್ಕೆ? ಬೆಂಕಿ ಅದಳಾಕಿ ಬೆಂಕಿ ಬೆಂಕಿ ಹಾಳ ಅಂತ ಸೀತಾನ ಪರೀಕ್ಷೆ ಮಾಡ್ಲಕ್ಕ ನಿಮ್ಮಂತವ್ರಿಗೆ ಏನ್ ನೀವು ಕಲ್ಮೇಶ್ ಮಾಸ್ತರ್ ಮಾತಾಡ್ತಿರ್ಲ ಇಂಥವ್ರ ಕಣ್ಣು ತರಿಸೋ ಸಂಬಂಧ ಆಕಿಗೆ ಬೆಂಕಿಗೆ ಆಹುತಿ ಮಾಡ್ಯಾನ ವಿನ ಎಲ್ಲರೇ ನೀವು ಮಾತಾಡ್ಯಾನ ಇವನ ಮಾತಿನ ಸಂಬಂಧ ಮಾಡ್ಯಾನ ಅಲ್ಲ, ಲೋಕದ ಜನರಿಗೆ ಸದ್ಮಾರ್ಗವನ್ನು ತಿಳಿಸೋ ಸಂಬಂಧ ಮಾಡ್ಯಾನ. ಭೂಮಿ ತೂಕದಾಗಿದಾಳ್ರಿ ಪಾಕಿ ಸೀತಾ ಭೂಮಿ ತೂಕದ ಧನುಷ್ಯ ಬಾಣವನ್ನ ಕುದುರೆ ಮಾಡ್ಯಾಡ ಕಲ್ಮೇಶ್ ಮಾಸ್ತರ. ಆಕೇನು ಸಾಮಾನ್ಯ ತಿಳ್ಕೊಂಡೆ ನೀನು? ಹೌದು 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 ಇವ್ರು ಹೆಂಗ ದಮದಮ್ ಏನು ಓದಿರ್ತಾರ ಎಲ್ಲೂ, ಇವ್ರು ದಮದಮ್ ಓದ್ಕೊಂಡ ಸೀತಾನ ಒಯ್ದ ಇವ್ರು ಪಕ್ಕ ಇವ್ರು ಪುರಾಣ ಕಚ್ಚಿ ಅಭ್ಯಾಸ ಆತಂದ್ರೆ ತಳ ಹಿಡಿದು ಬರ್ತದ. ತಳ ತಳ ಹಿಡೀರಿ ಹೇಳಿದವರು ಒಂದ್ ಮಾತು ಹೇಳಿದ್ರಲ್ಲ, ಏನತ್ರಿ? ಆ ವಾಲ್ಯ ಮತ್ತು ಸುಗ್ರೀವ. ಹೌದು ವಾಲ್ಯ ಸುಗ್ರೀವ ಇಬ್ರು ಅಣ್ಣ ತಮ್ಮ ಇದ್ರು. ಅಣ್ಣನ ಹ್ಯಾಂತಿನ ಓದಿ ಪೆಟ್ಟಿಗೆ ಇವ್ ಮರಿಗೆ ನಿಂತು ಬಾಣ ಬಿಟ್ಟ, ಇವೇನ ಸೂರ್ಯನ. ನಾ ಮೊದಲೇ ಹೇಳಿನಿ ಏನತ್ರಿ? ವಾಲ್ಯನಂತಲ್ಲಿ ಎಂತ ತಾಕತ್ತಿತ್ತು, ಎಂತದಿತ್ರಿ? ಅವನಿಗೆ ಏನ್ ಆಶೀರ್ವಾದ ಇತ್ತಂದ್ರ ಅವನ ಎದುರಿಗೆ ಯಾರ ಯುದ್ಧಕ್ಕೆ ಸಿದಾ ಬರ್ತಾರಲ್ಲ ಅವ್ರ ಒಳಗಿಂದ ನೇರ ಬಂದ್ರಂದ್ರ ಅವ್ರ ಒಳಗಿನ ಅರ್ಧ ತಾಕತ್ ಅವನಿಗೆ ಹೋಗ್ತಿತ್ತು. ಬೆಕ್ಕದ ಬರೋಲಕ್ಕ ಮುಂದ ಇವ ಹೇಳ್ತಾರ ಕಲ್ಮೇಶ್ ಮಾಸ್ತರ ಮುಂದ ಹೋಗ್ಬೇಕಾಗಿತ್ತಂದ್ರ ಸಾಯ್ಬೇಕ. ಕೇಳಿಲ್ತಮ್ಮ, ಹೌದು ತನ್ನ ಹೇಳ್ತೀನಿ ತರಕಾಗ್ಲಿಲ್ಲ, ಅವನ್ ಹೇಳ್ತೀನಿ ಇವ್ಯಾನ ಮಾತಾಡ್ತಾನಂತ. ಇವ್ ಕಲ್ಮೇಶ್ ಮಾಸ್ತರ್ ಮಾತಾಡ್ತಾನ ಅಲ್ರಿ ಅಲ್ಲ ಅದಗದ ಕಲ್ಮೇಶ್ ಮಾಸ್ತರ ಅಲ್ಲಿ ಧರ್ಮದ ರಕ್ಷಣೆ ಮಾಡಬೇಕಾಗಿತ್ತು. ಧರ್ಮದ
ಹಾದಿ ಹಿಡಿಸಬೇಕಾಗಿತ್ತು. ಹೌದು ಹೌದು ಇವ್ ಕಲಿಮೇಶ್ ಮಾಸ್ತರ್ ಸುಮ್ನೆ ಚಿಲ್ಲರ್ ಕಚ್ಚಿ ಮಾತಾಡೋದು ಬಂದ್ ಮಾಡ್ರಿ. ಬಿಡ್ರಿ. ಯಾಕ ಜಗತ್ನಾಗ ನಿಮ್ಮದು ವೇಟೇಜ್ ಅದ. ಹೌದ್. ಬಿಡ್ಲಕ್ಕ ನಾವು ಜಾಂಗ್ಸೋ ಫಂಕ್ಷನ್ ಮಾಡಿಬಿಡ್ತೇವೆ. ಜಗತ್ತಿನೊಳಗ ನಿಮ್ಮದು ತೂಕದ ಮೇಲದ. ಹೌದ್. ಜಗತ್ತಿನೊಳಗೆ ಹೆಸರು ಮಾಡ್ಯಾರಿ ಅಂತ ಚಿಲ್ಲರ್ ಮಾತು ಬಿಡ್ರಿ. ಅವನ ಅಂತಿ ಇವನ ಅಂತಿ ಅಲ್ಲ. ಅಲ್ಲಿ ಯಾಕಂದ್ರ ಹೇಳಿದ್ರು ಮರಿಗೆ ನಿತ್ತ ಯಾಕ ಬಾನ ಬಿಡಬೇಕಾಗಿತ್ತಂದ್ರ ಎದಕ್ಕೆ ಬಿಡ್ಬೇಕಾಗಿತ್ರಿ? ಆ ವಾಲ್ಯಾನಂತಲ್ಲಿ ಏನಿತ್ತಪ್ಪ ಅಂತಂದ್ರ ಪರಮಾತ್ಮನಿಂದ ವರ ಇತ್ತು, ಬಿಳಿ ರಕ್ತ ಮೈ ಒಳಗಿತ್ತು. ಬೇಕಾದಂತ ಸೂರ ಬಂದ್ರು ಅವನ ಅರ್ಧ ತಾಕತ್ ಅವನಿಗೆ ಹೋಗೋ ಕಾಲಕ್ಕಾಗಿ ಮರಿಗೆ ನಿತ್ತ ಅವನ ಬಾಣ ಬಿಟ್ಟು ಸಂಹಾರ ಮಾಡಬೇಕಾಗಿತ್ತು. ಬಿಳಿ ರಕ್ತಕ್ಕನ ಅಟ್ಟ ಇದ್ದು ಬಿಳಿ ರಕ್ತ. ಬಿಳಿ ರಕ್ತ ಇತ್ತು ಅವನಿಗೆ. ಓಹೋ. ಎಲ್ಲಾರ್ಗತ್ತೆ ಕೆಂಪು ರಕ್ತ ಇಲ್ಲಾಗಿತ್ತು. ಹೌದು ಹೌದು ಹೌದು. ಅದಕ್ಕೆ ಕಲಿಮೇಶ್ ಮಾಸ್ತರ ಸತ್ಯ ಸಿದ್ಧರ ವಿಚಾರಗಳನ್ನ ನೀವು ಮಾತಾಡ್ರಿ, ರಗಡಿ ಶಾನ್ಯಾರ ಅದಾರಿ. ಏ ಅದಾರಿಪ್ಪ, ಅದಕ್ಕೆಲ್ಲ ಅದಾರ. ಆದ್ರ ಏನ್ ಮಾತಾಡ್ತಾರಪ್ಪ ಅಂತಂದ್ರ ಬಹಳ ಎಲ್ಲಾರ ಹೈವೇ ನಡೀತಾರ, ಸುಮ್ ಮೇಲಿಂದ ಮಾಡ್ಕೊಂಡ ಸಾರಿಸಿ ಹೋಗ್ಬಿಡ್ತಾರ. ನಮ್ಮ ಮ್ಯಾಳ್ಗಳದಲ್ಲ, ಉಳ್ಕಿದವ್ರ ಜೋಡಿ ಮಾಡ್ರಿ ಅವನ್ನೆಲ್ಲ. ಅದಕ್ಕೆ ಎಲ್ಲಲ್ಲ ಯಾಕಪ್ಪ ಅಂತಂದ್ರ ಅಂತ ಶ್ರೀರಾಮಚಂದ್ರ ಎಲ್ಲನ್ನ ಹೌದು ಬರೇ ಇಂಥ ಒಂದು ನಾಮದೊಳಗೆ. ಹೌದ್. ಯಾಕಂದ್ರೆ ಮತ್ತೆ ಹೇಳಿ ನಾನು, ಅವನು ಕಲಿಮೇಶ್ ಮಾಸ್ತರ್ನಿ ಇದ್ದೇ ಮಾಡ್ಬೇಕು, ಹೌದ್. ಹನುಮಂತ ಮಾಸ್ತರ್ನಿ ಇದ್ದೇ ಮಾಡ್ಬೇಕು. ಹೌದ್. ಇದನ್ನ ನೀವೇ ಮಾಡ್ಬೇಕಂತ ಹೇಳಿ ನಿಮಗ ಬರದು ಏನು ಕಳಿಸಲ್ಲ. ಅವನೇ ರಾಮ, ಅವನೇ ವಿಷ್ಣು ಪರಮಾತ್ಮ. ಹೌದು ಹೌದು ಹೌದು. ಜಗತ್ತಿನೊಳಗೆ ಯಾಕಂದ್ರ ರಾವಣ ಅಂತಲ್ಲಿ ಸೊಕ್ಕಿತ್ತು ಅಂತದು. ಹೌದ್. ಏನ ಏನತ್ರಿ? ಅಂಗ ಅಂಗನು ಅಂತಕ್ಕಂತ ಒಬ್ಬ ರಾಮನ ದೂತ. ರಾವಣ ಆಸ್ಥಾನಕ್ಕೆ ಹೋಗಿರ್ತಾನ. ರಾಮನ ದೂತ ರಾವಣ ಸೊಕ್ಕ ಮುರಿಯಕ್ ಒಂದೇ ಒಂದು ಮಾತು ಹೇಳಿದ. ಏನತ್ರಿ? ಆ ರಾವಣ ಆಸ್ಥಾನದಾಗ ಹೋಗಿ ಒಂದು ಕಾಲಿಟ್ಟ. ಅವಾಗ ರಾವಣ ಬರೇ ತಂದ ಹೇಳಕತ್ತೀವ, ನಾನು 10 ತಲೆವ ಹಂಗ ಸೂರದನಿ ಹಿಂಗ ಸೂರದನಿ, ಆ ಪರಮಾತ್ಮನಿಂದ ಬ್ರಹ್ಮನಿಂದ ವರ ಪಡ್ಕೊಂಡು ಬಂದನಿ, ನನ್ನಂತ ಸೂರ್ಯ ಯಾರಿಲ್ಲ ಅಂತೇಳಿ ರಾವಣ ಜಂಬ ಕೊಚ್ಕೋತಿದ್ದ. ಅನ್ನುದ ನಾನ ಅಂತೇಳಿ ಮೆರಿತಿದ್ದ. ಮುಂದೆ ಏನಾಕದ್ರಿಪ್ಪ? ಆ ರಾವಣ ಆಸ್ಥಾನದಾಗ ಅಂಗನು ಅಂತಕ್ಕಂಥವ ಏನ್ ಮಾಡ್ತಾನಪ್ಪ ಅಂತಂದ್ರೆ ಎಲ್ಲನ್ನ ರಾವಣ ದೂತ. ರಾಮನ ದೂತ ಹೋಗಿ ರಾವಣ ಆಸ್ಥಾನದೊಳಗ ರಾವಣಿಗೆ ಏನ್ ಹೇಳ್ತಾನ್ರಿ? ನಾನು ಒಂದು ನಿಮ್ಮ ಆಸ್ಥಾನದೊಳಗೆ ಬಂದು ಒಂದು ಪಾದ ಇಟ್ಟೀನಿ, ಹೌದು ಕಾಲು ಇಟ್ಟೀನಿ. ಈ ಕಾಲ ಯಾರ ಎತ್ತತಿರ್ಲ ಏನಂತ ಹೇಳಿ ಕಾಲು ಇಟ್ಟಿರ್ತಾನ್ರಿಪ್ಪ ಅವ? ಜೈ ಶ್ರೀರಾಮ ಅಂತ ಹೇಳಿ. ಜೈ ಶ್ರೀರಾಮ್ ಅಂತೇಳಿ ಕಾಲಿಟ್ಟಿರ್ತಾನು. ಹೌದು. ಜೈ ಶ್ರೀರಾಮ್ ಅಂತೇಳಿ ಕಾಲಿಟ್ಟಿರ್ತಾನು. ಈ ಕಾಲ ಯಾವ ಎತ್ತತಿರ್ಲ, ನಿಮ್ಮ ಆಸ್ಥಾನದೊಳಗೆ ಯಾರು ಎತ್ತುತ್ತೀರಿ? ನೀವು ಯಾರು ಎತ್ತತಿರ್ಲ ಅವರು ರಾಮನಕ್ಕಿಂತ ಶ್ರೇಷ್ಠವಾದವರು ಅಂತ ಹೇಳಿದ. ಹೌದು ಹೌದು ಹೌದು. ಎಲ್ಲಾರು ಜಿಗದಾಡ್ರು, ಯಾರಿಗೂ ಆಗ್ಲಿಲ್ಲ. ಸ್ವತಃ ಲಾಸ್ಟ್ಗೆ ಯಾರು ಬಂದ್ರಪ್ಪ ಅಂತಂದ್ರ ರಾವಣ ಬರ್ತಾನ. ರಾವಣ ಬರ್ತಾನು. ಕರೆ ಅವಂದು ಚಂಡ ತೆಳಗೆ. ರಾವಣನದು ಚಂಡ ತೆಳಗೆ ಆಯ್ತು. ಅವಾಗ ರಾವಣ ಏನ್ ಹೇಳ್ತಾನ್ರಿ? ಅವಾಗ ರಾವಣ ಏನ್ ಹೇಳ್ತಾನೆ ಕೇಳಲ್ಲ. ರಾಮನ ನಾಮದಾಗ ಇಟ್ಟು ರಾಮನ ನಾಮದೊಳಗೆ ಇಟ್ಟು ಶಕ್ತಿ ಅಂದ್ರ ಇನ್ನು ರಾಮ ಕೆಟ್ಟ ಶಕ್ತಿ ಇರ್ಬೇಕಂತ ಹೇಳ್ದ. ನಡೀರವರ್ತನ ತೋರ್ಸಾಕ. ಅದಕ್ಕ ರಾಮನ ಬಲ್ಲೆ ಬಂದ ಅಂತ ಶಕ್ತಿವಾನ ಯಾರಪ್ಪ ಅಂತಂದ್ರ ಶ್ರೀರಾಮಚಂದ್ರದನೆಲ್ಲನ್ನ. ಹೌದೌದು, ಮಾತಾಡ್ರೆ ಬಾಳದ ವಿಷಯನ. ವಿಷಯ ಯಾಕಪ್ಪ ಅಂತಂದ್ರ ಜಗತ್ತಿನೊಳಗ ಹನುಮಂತ ಏನ ಕೆಲಸ ಮಾಡ್ಲಿ ಅದಕ್ಕ ರಾಮನೇ ಕಾರಣದ. ರಾಮ ನಾಮದಿಂದಲೇ ಜಗತ್ತಿನೊಳಗೆ ಕೀರ್ತಿ ಅದ. ಮ್ಯಾಲ ಹೋಗ್ಬೇಕಾದ್ರ ಜೈ ಶ್ರೀರಾಮ್ ಅಂದೇ ಹೋಗ್ಬೇಕ್ರಿ ಅವ್ರು. ಇಟ್ಟರಿ. ಅದಕ್ಕ ಇನ್ನು ಬಹಳ ವಿಷಯ ಇನ್ನ ಮಾತನಾಡ್ಲಾರ್ದ ಇನ್ನೊಂದು ಸತ್ಯ ಸುಂದರ ಕ್ಯಾಲಿ ಹಾಡಿ ಹಾಡಿ ಕಲಾಕಾಣಿಕೆ ಕೊಟ್ಟಾರಲ್ಲ, ಹೌದು. ಅವ್ರಿಗೆ ಆದ್ರೂ ಕೂಡ